ಸೀಸ್ ಫೈರ್ ಆಗಿ 1 ಗಂಟೆ ಕಳೆಯುವಷ್ಟರಲ್ಲೇ ಪಾಕಿಸ್ತಾನ ನಿಯಮ ಉಲ್ಲಂಘನೆ ಮಾಡಿತ್ತು. ಬಾರ್ಡರ್ ಅಲ್ಲಿ ಶೆಲ್ ದಾಳಿ ನಡೆಸಿತ್ತು. ಅಲ್ಲದೆ ಭಾರತದ ವಿರುದ್ಧ ಹಲವು ಡ್ರೋನ್ಗಳ ಮೂಲಕ ದಾಳಿಯನ್ನ ನಡೆಸಿತು. ಆಗ ಭಾರತೀಯ ಸೇನೆ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡಿ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನ ನಿಷ್ಕ್ರಿಯಗೊಳಿಸಿತು. ಪಾಕಿಸ್ತಾನ ಈ ರೀತಿ ನಿಯಮ ಉಲ್ಲಂಘನೆ ಮಾಡ್ತಾ ಇರೋದು ಇದೇ ಮೊದಲ ಸಲ ಅಲ್ಲ, ಹಲವು ಸಲ ಇಂತಹ ಕೃತ್ಯವನ್ನ ಅದು ಮಾಡಿದೆ. ಇನ್ನೊಂದ್ ಕಡೆ ಶೆಹಬಾಜ್ ಶರೀಫ್ ತಮ್ಮ ಜನರಿಗೆ ನಾವು ಯುದ್ಧದಲ್ಲಿ ಗೆದ್ದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಇವರು ಗೆದ್ದಿದಾದ್ರೂ ಏನು, ಭಾರತ ಕೇವಲ 2 ದಿನ ದಾಳಿ ಮಾಡಿದ ತಕ್ಷಣ ನಮ್ಮ ಹತ್ರ ಫಂಡ್ಸ್ ಇಲ್ಲ ಅಂತ ಹೇಳಿ ಪಾಕಿಸ್ತಾನ IMF ಮುಂದೆ ಕೈ ಚಾಚಿತು, ಬೇರೆ ದೇಶಗಳ ಮುಂದೆ ಮನವಿಯನ್ನ ಮಾಡ್ಕೊಳ್ತು. ಅದು ಸಾಲದು ಅಂತ ಸೀಸ್ ಫೈರ್ಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದು ಕೂಡ ಇದೇ ದೇಶ. ಆದ್ರೆ ಸೀಸ್ ಫೈರ್ ಆದ 1-2 ಗಂಟೆಗಳಲ್ಲೇ ನಿಯಮ ಉಲ್ಲಂಘನೆಯನ್ನ ಮಾಡಿದ್ದು ಕೂಡ ಪಾಕಿಸ್ತಾನ. ಇದನ್ನ ನೋಡಿದಾಗ ನಮಗೆ ಏನ್ ಅನ್ಸುತ್ತೆ ಅಂದ್ರೆ, ಒಂದು ಕ್ಷಣ ನಾವು ಹಾವನ್ನ ಬೇಕಾದ್ರೂ ನಂಬಬಹುದು, ಆದ್ರೆ ಪಾಕಿಸ್ತಾನವನ್ನ ನಂಬಬಾರದು ಅಂತ.